ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 12ನೇ ಪ್ರಶ್ನೆ, ಜಾತ್ಯತೀತತೆ ಎಂದರೇನು? ಇದು ನಮ್ಮ ಸಂವಿಧಾನ ಎನ್ನುವ ಚಾಪ್ಟರ್ನ 12ನೇ ಪ್ರಶ್ನೆ ಮಕ್ಕಳೇ. ಓಕೆನಾ? ಜಾತ್ಯತೀತತೆ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಎಲ್ಲಾ ಧರ್ಮಗಳನ್ನು ಸಮಾನತೆಯಿಂದ ಕಾಣಬೇಕು ಎಂಬುದನ್ನ ಪ್ರತಿಪಾದಿಸುವುದೇ ಜಾತ್ಯತೀತತೆ. ಓಕೆ, ಇದು ಕೇವಲ ಲೌಕಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿರದೆ ಆಧ್ಯಾತ್ಮಿಕ ಜೀವನದಲ್ಲೂ ಸಂಬಂಧಿಸಿದೆ ಎನ್ನುವುದನ್ನ ಜವಾಹರ್ಲಾಲ್ ನೆಹರು ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರು ಅವರು ಜಾತ್ಯತೀತತೆ ಎನ್ನುವುದು ಕೇವಲ ಲೌಕಿಕ ಜೀವನಕ್ಕಷ್ಟೇ ಅಲ್ಲ, ಇದು ಆಧ್ಯಾತ್ಮಿಕ ಜೀವನಕ್ಕೂ ಸಂಬಂಧಿಸಿದೆ ಎಂಬ ಅಭಿಪ್ರಾಯವನ್ನ ಪಡ್ತಾರೆ. ಒಟ್ಟಿನಲ್ಲಿ ಸರ್ವಧರ್ಮ ಸಮಭಾವದ ನೀತಿಯನ್ನ ಅನುಸರಿಸುವುದೇ ಜಾತ್ಯತೀತತೆಯಾಗಿದೆ. ಸರ್ವಧರ್ಮ ಸಮಭಾವದ ನೀತಿ. ಓಕೆನಾ? ಎಲ್ಲ ಧರ್ಮಗಳು ಜಾತಿಗಳು ಒಂದೇ ಅನ್ನುವಂಥದ್ದು ನೀತಿಯೇ ಜಾತ್ಯತೀತತೆ. ಓಕೆ, ಥ್ಯಾಂಕ್ ಯು.